ಸಮಾಜಕ್ಕೆ, ಬಂಜಾರ ಬೋಳಿ ಕುರ್ಮಾ ಸಮಾಜಕ್ಕೆ ಯಾವ ತರ ಅನ್ಯಾಯ ಆಗಿದೆ. MBBS ಗೆ ಅಡ್ಮಿಷನ್ ಆಗ್ತಾ ಇಲ್ಲ, ಮೆಡಿಕಲ್ ಅಡ್ಮಿಷನ್ ಆಗ್ತಾ ಇಲ್ಲ, ಮೊರಾರ್ಜಿ ದೇಸಾಯಿನಲ್ಲಿ ಅಡ್ಮಿಷನ್ ಆಗ್ತಾ ಇಲ್ಲ, ಇಂಜಿನಿಯರಿಂಗ್ ಅಡ್ಮಿಷನ್ ಆಗ್ತಾ ಇಲ್ಲ. ಈ ತರ ಅನ್ಯಾಯ ನಮ್ಮ ಸಮಾಜಕ್ಕೆ ಕಾಂಗ್ರೆಸ್ ಸರ್ಕಾರ ಮಾಡಿದ್ದಾರೆ. ಅವ್ರ ವಿರುದ್ಧವಾಗಿ ನಾನು ಹೋರಾಟ ಮಾಡಬೇಕು, ಈ ತೀರ್ಮಾನ ಮಾಡಿ ಈ ಹೋರಾಟ ಸತ್ಯ ಮಾಡಿದ್ದೀನಿ. ಈ ಬಂಜಾರ ದಿಗ್ಸೂಚಿ ಹೆಸರು ಇದೆ. ಆಮೇಲೆ ನಮ್ಮ ಡಾಕ್ಟರ್ ಹೇಳ್ತಾರ ಒಳ ಮೀಸಲಾತಿ ಯಾವ ತರ ನಮ್ಮ ಸಮಾಜದಲ್ಲಿ ಗೊಂದಲ ಸರ್ಕಾರ ಮಾಡ್ಬಿಟ್ಟಾರ. ಆಮೇಲೆ ನಾವು ಈ ಸದ್ಯ ಸಮೀಪವಾಗಿ ನಾವೆಲ್ಲ ಕಡೆ ಹೋಗ್ತಾ ಇದೀವಿ. ಸರ್ಕಾರಕ್ಕೆ ಮುಖಾಂತರ ವಿನಂತಿ ಮಾಡ್ತಾ ಇದ್ದೀನಿ, ಅಲ್ಟಿಮೇಟ್ ಕೊಡ್ತಾ ಇದ್ದೀನಿ. 2 ತಿಂಗಳಿನಲ್ಲಿ ಯಾವ ತರ ತಾವು ನಮ್ಮ ಮೋಸ ಮಾಡ್ತಾ ಇದ್ದೀರಿ, ಧೋಕಾ ಮಾಡಿರಿ, ಪುನರ್ವಿಚಾರಣೆ ಆಗ್ಬೇಕು, ಪುನರ್ ಪರಿಶೀಲನೆ ಆಗ್ಬೇಕು. ಇಲ್ಲ ಅಂದ್ರೆ ಈ ಹೋರಾಟ ಉಗ್ರ ಹೋರಾಟ ಸ್ವರೂಪ ಇರುತ್ತೆ. ಉಗ್ರನಲ್ಲಿ ಹೋರಾಟ ಮಾಡಕ್ ನಾವು ಸಜ್ಜ ಇದ್ದೀವಿ. ನಾವು ಯಾವ ತರ ಅಂದ್ರೆ ಜರೂರತ್ ಆದ್ರೆ ರೈಲ್ವೆ ಕೂಡ ಮಾಡ್ತೀವಿ, ನ್ಯಾಷನಲ್ ಹೈವೇ ಕೂಡ ಮುತ್ತಿಗೆ ಹಾಕ್ತೀವಿ, DC ಆಫೀಸ್ಗೆ ಕೂಡ ಮುತ್ತಿಗೆ ಹಾಕ್ತೀವಿ, ಸಮಾಜ ಕಲ್ಯಾಣಕ್ಕೆ ಕೂಡ ಮುತ್ತಿಗೆ ಹಾಕ್ತೀವಿ. ಈ ತರ ನಾನು ಮಾಡ್ತಾ ಇದ್ದೀನಿ. ಫಸ್ಟ್ ನಾನು ಸರ್ಕಾರಕ್ಕೆ ಮನವಿ ಇದೆ, ನಾವು ಯಾವ ತರ ನಮ್ಗೆ ಮೋಸ ಮಾಡಿದಿರಿ, ವಂಚನೆ ಮಾಡಿದಿರಿ, ಅನ್ಯಾಯ ಆಗ್ತಾ ಇದೆ, ಅಡ್ಮಿಷನ್ ಆಗ್ತಾ ಇಲ್ಲ. ಯಾವ ತರ 3 ವರ್ಷ ಮುಂಚೆ ಇತ್ತು, ಇವತ್ತು ಬಹಳ ವ್ಯತ್ಯಾಸ ಆಗಿದೆ. 2022-23 ಏನ್ ನಮ್ದು ಮೊರಾರ್ಜಿ ದೇಸಾಯಿ ಅಡ್ಮಿಷನ್ ಆಗ್ತಾ ಇತ್ತು, ಮೆಡಿಕಲ್ ಸೀಟ್ ಆಗ್ತಾ ಇತ್ತು, ಇವತ್ತು ಆಗ್ತಾ ಇಲ್ಲ. ಬೇಕಂತ ತಾವು ನಮ್ ಸಾಧನೆ ಮಾಡ್ತಾ ಇದ್ವಿ, ಸರಿಪಡಿಸ್ಬೇಕು. ಇಲ್ಲ ಅಂದ್ರೆ ಮುಂದಿನ ಸಮಯದಲ್ಲಿ ನಾನು ಬಹಳ ದೊಡ್ಡ ಪ್ರಮಾಣದಲ್ಲಿ ಹೋರಾಟ, ಆಮೇಲೆ ಈ ಎಲ್ಲರಿಗೂ ಮಾಡ್ತೀವಿ. ಆಮೇಲೆ ಜೋಡ್ತಾದ್ರೆ ಮಂತ್ರಿಯ ಘೆರಾವ್ ಕೂಡ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ.